ನನ್ನ ಹೆಸರು ವಿದ್ಯಾನಂದ ಅಂದ್ಬಿಟ್ಟು. ನಂದು ಹ್ಯಾರಿ ಪಾಟರ್ ಕನ್ನಡಿಗ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ. ನಾನು ಆಲ್ರೆಡಿ 2 ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ. ಇವತ್ತು 3ನೇ ವೀಡಿಯೋ ಮಾಡೋಣ. 31st ಇವತ್ತು GT ಮತ್ತು RCB ಮ್ಯಾಚ್ ಇದೆ. ಎಲ್ಲರೂ RCBಗೆ ಸಪೋರ್ಟ್ ಮಾಡಿ, ಜೈ RCB ಅಂತ ಹೇಳ್ತಾ ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಏನಂತಂದರೆ, ನಾನು ತುಂಬ ವೀಡಿಯೋಗಳು ನೋಡಿದ್ದೀನಿ. ಆ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡು ತುಂಬ ಅಟ್ರಾಕ್ಟಿವ್ ಮತ್ತು ತುಂಬ ಸೂಪರಾಗಿರುತ್ತೆ. ಆ ವಿಡಿಯೋದಲ್ಲಿ ರೀಲ್ಸ್ಗಳು, ಇನ್ಸ್ಟಾಗ್ರಾಮ್ ರೀಲ್ಸು ಮತ್ತು ಯೂಟ್ಯೂಬಲ್ಲೇ ಆಗಲಿ ಎಲ್ಲೇ ಆಗಲಿ ಅದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಅದೇ ಥರ ನಾನು ಬರೀ 100 ರೂಪೀಸ್ ಖರ್ಚು ಮಾಡಿ ಯಾವ ಥರ ಬ್ಯಾಕ್ಗ್ರೌಂಡ ಫುಲ್ ಕಲರ್ಫುಲ್ಲು ಮತ್ತು ಅಟ್ರಾಕ್ಟಿವ್ ಆಗಿ ಫೋಟೋಸ್ಗಳು ಹಾಕಿ ಯಾವ ಥರ ಮಾಡೋಣ ಅಂತ ಸಿಂಪಲಾಗಿ ಟ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿದೆಯಾ ಏನು ಅಂತ ನೀವೇ ಕಮೆಂಟ್ ಮಾಡಿ. ಮತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರಿಗೂ. ಈಗ ನೋಡಿ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಂತಂದರೆ, ನಾನು ಸಿಂಪಲಾಗೆ ಪ್ರಿಂಟೌಟ್ಗಳು ತಗೊಂಡಿದ್ದೀನಿ. ಕಲರ್ ಪ್ರಿಂಟೌಟ್ಗಳನ್ನ ಸ್ವಲ್ಪ ಚಾಯ್ಸ್ ಮಾಡಿದ್ದೀನಿ. ಕ್ರಿಕೆಟು ಮತ್ತು ಆರ್ಮಿ, ಇಂಡಿಯನ್ ಆರ್ಮಿ ಮತ್ತು ವ್ಯವಸಾಯ. ನಾನು ಬಂದು ಫಾರ್ಮರ್ ಫ್ಯಾಮಿಲಿ, ಅದಕ್ಕೋಸ್ಕರ ವ್ಯವಸಾಯ, ನಮ್ಮ ಕಲ್ಚರು ಮತ್ತು ವರ್ಲ್ಡ್ ಕಪ್ ವಿನ್ ಆದ ಟೈಮು ಮತ್ತು ಗಾಡ್ ಆಫ್ ಕ್ರಿಕೆಟ್ದು ಫೋಟೋ, ಅಂತ ಸ್ವಲ್ಪ ಫೋಟೋಸ್ಗಳು ತಗೊಂಡಿದ್ದೀನಿ ಬ್ಯಾಕ್ಗ್ರೌಂಡ್ಗೆ. ನೋಡಿ ನಾನು ಇವಾಗ ತೋರಿಸ್ತೀನಿ ಯಾವುದ್ಯಾವುದು ತಗೊಂಡಿದ್ದು ಸೆಲೆಕ್ಟ್ ಮಾಡಿದ್ದೀನಿ ಅಂತ. ನೋಡಿ, ಇದು ಬಂದು ವಿರಾಟ್ ಕೊಹ್ಲಿ ಫೋಟೋ, ಟೆಸ್ಟ್ ಕ್ರಿಕೆಟ್ ಫೋಟೋ. ಇವತ್ತು RCB ಮ್ಯಾಚ್ ಇದೆಯಲ್ಲ, ಅದಕ್ಕೋಸ್ಕರ ನನಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಬ್ಯಾಕ್ಗ್ರೌಂಡ್ಗೆ ಈ ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡು ಫಿನಿಶ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ. ನೋಡಿ ಇವಾಗ ಯಾವುದ್ಯಾವ್ದು ಫೋಟೋ ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಗೊತ್ತಲ್ಲ, AB ಡಿವಿಲಿಯರ್ಸ್, ಅಬ್ರಮ್ ಬೆಂಜಮಿನ್ ಡಿವಿಲಿಯರ್ಸ್, ಮಿಸ್ಟರ್ 360, ಬೆಂಗಳೂರಿನ ಆಪತ್ ಬಾಂಧವ. ನಾನು ಕ್ರಿಕೆಟ್ ಅಭಿಮಾನಿ ಆಗಿರೋದ್ರಿಂದ ತುಂಬ ನಾವೇನಂತಂತ ಕ್ರಿಕೆಟ್ ಯಾವ ಥರ ಇಷ್ಟ ಅಂದರೆ, ನಾನು ಆ ಥರ ಪ್ಲೇಯರ್ ಏನಲ್ಲ, ಆದರೆ ತುಂಬ ಇಷ್ಟ ಕ್ರಿಕೆಟು. ತುಂಬ ನಾನು 1 ರನ್ ಹೊಡಿತೀನಿ, 2 ರನ್ ಹೊಡಿತೀವೋ, 1 ವಿಕೆಟ್ ತೆಗಿತೀವೋ 2 ವಿಕೆಟ್ ತೆಗಿತೀವೋ ಗೊತ್ತಿಲ್ಲ, ಆದರೆ ತುಂಬ ಅಟ್ಯಾಚ್ಮೆಂಟ್. ಅದು ಒಂಥರ ಎಮೋಷ್ನಲ್. ಹುಡುಗರು, ನನಗೆ ಅಂತಲ್ಲ, ಹುಡುಗರಿಗೆಲ್ಲ ಆಲ್ಮೋಸ್ಟ್ ಅಲ್ಲ ಅದೇ ಥರ ಕ್ರಿಕೆಟು. ನಾವೊಂದು ಫಾರ್ಮರ್ ಫ್ಯಾಮಿಲಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ವ್ಯವಸಾಯದ ಫೋಟೋ ತೆಗ್ದಿದ್ದೀನಿ. ಇದು ಬಂದು ನಮ್ಮ ಮಂಡ್ಯ ಥರ, ನಾನು ಬಂದು ನೇಟಿವ್ ಬಂದು ಮಂಡ್ಯ. ನಮ್ಮದು ಕಲ್ಚರೆಲ್ಲ ಬಂದು ಇದೇ ಥರ ಇರ್ತದೆ. ವ್ಯವಸಾಯ ಯಾವ ಥರ ಮಾಡೋದು ಏನು ಅಂತ ನಾನು ಮುಂದೆ ಇದು ವ್ಯವಸಾಯದ ಬಗ್ಗೆನೂ ಮತ್ತು ಯಾವ್ಯಾವ ಥರ ಯಾವುದನ್ನ ಮಾಡ್ತಾರೆ ಅಂತೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ವೀಡಿಯೋಗಳ ಯಾವ ಥರ ಸಪೋರ್ಟ್ ಸಿಗುತ್ತೆ ಅದ್ರ ಮೇಲೆ ನಾನು ಮಾಡೋಣ ಅಂತ ಡೆಫಿನೆಟ್ಲಿ ಮಾಡ್ತೀನಿ. ಇದು ನೋಡಿ, ವ್ಯವಸಾಯದ್ದು ಒಂದು ಎತ್ತನ್ನು ಕಟ್ಕೊಂಡು ನಾಟಿ ಟೈಮಲ್ಲಿ ವ್ಯವಸಾಯ ಮಾಡ್ತಾ ಇರೋದು ಫೋಟೋ. ಇದು ಏನಕ್ಕೆ ಅಂದರೆ, ವಿರಾಟ್ ಕೊಹ್ಲಿ ಫೋಟೋ ಅಂದರೆ ಅವರು ವಿನ್ ಆಗಲಿ ಗೆಲ್ಲಿ ಸೋಲ್ಲಿ ಅವ್ರು ಯಾವಾಗಲೂ ಪ್ರೇಯರ್ ಮಾಡ್ತಾನೆ ಇರ್ತಾರೆ. ಅವ್ರು ಏನು ಅಂದರೆ ಅವರಿಂದ ಕಲಿಬೇಕಾದ ತುಂಬ ಇದೆ. ಅವ್ರ ಅಗ್ರೆಸಿವ್ನೆಸ್ಸು ಯಾವ ಟೈಮಲ್ಲಿ ತೋರಿಸ್ಬೇಕು ಆವಾಗ ಆ ಟೈಮಲ್ಲಿ ತೋರಿಸೋದು, ಮತ್ತು ಯಾರ ಜೊತೆ ಹೆಂಗೆ ಮಾತಾಡಬೇಕು ಆ ಥರ. 1000 ಕೋಟಿ ಒಡೆಯ ಅವ್ರ ಹತ್ರ ತುಂಬ ನೋಡಿ ಕಲಿಯೋಣ ಇನ್ನು. ಸಚಿನ್ ತೆಂಡೂಲ್ಕರ್, ಗಾಡ್ ಆಫ್ ಕ್ರಿಕೆಟ್. ಏನು ಫೇಮಸ್ ಅಂದರೆ, ನಾನು ಇತ್ತೀಚೆಗೆ 1-2-3 ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದೆ. ಇವತ್ತೆಲ್ಲ ದೊಡ್ಡ ಕ್ಯಾಮ್ರಾ, 20-30 ಲಕ್ಷದ ಕ್ಯಾಮ್ರಾ, 40 ಲಕ್ಷದ ಕ್ಯಾಮ್ರಾ ಇದೆ. ಅಂಥ ಕಾಲದಲ್ಲಿ ಯಾವ ಎಡಿಟಿಂಗ್ ಇಲ್ಲ, ಯಾವ ಫಿಲ್ಟ್ರ್ ಇಲ್ಲ, ಏನಂದ್ರೆ ಏನಿಲ್ಲ. ಅಂಥ ಕಾಲದಲ್ಲೇ ಇವರು ಗಾಡ್ ಆಫ್ ಕ್ರಿಕೆಟ್ ಫೇಮಸ್ಸು. ಅಂಥ ಪ್ಲೇಯರು ನಾವೇನು ಅಂದ್ಕೊಂಡಿದ್ದೀವಿ ಯಾರನ್ನೋ. ಎಲ್ಲರಿಗೂ ಅವ್ರ ಫೇವ್ರೆಟ್ಟು ಅವ್ರವ್ರ ಬ್ಯಾಟ್ಸ್ಮ್ಯಾನು, ಅವ್ರವ್ರ ಬೌಲರ್ ಇರ್ತಾರೆ. ಆದರೆ ಗಾಡ್ ಆಫ್ ಕ್ರಿಕೆಟ್ ಅಂತ ಏನು ಕರೀತಾರೆ ಅಂದರೆ, ಅಂಥ ಕಾಲದಲ್ಲಿಯೇ ಅವ್ರು ಫೇಮಸ್ ಆಗಿರೋದು. ಅಂಥ ಕ್ಯಾಮ್ರಾ ಎಡಿಟಿಂಗ್ ಇಲ್ದವರು ಟೈಮಲ್ಲೇ ಫೇಮಸ್ ಗಾಡ್ ಆಫ್ ಕ್ರಿಕೆಟ್. ಮತ್ತು ಇದು ಬಂದು ಕಪಿಲ್ ದೇವ್, ವರ್ಲ್ಡ್ ಕಪ್ ಫಸ್ಟ್ ಟೈಮ್ ವಿನ್ ಆದಾಗ ಟ್ರೋಫಿ ಕಲೆಕ್ಟ್ ಮಾಡ್ತಾರೋ ಫೋಟೋ ಇದು. ಇದು ಒಂದು ಎಮೋಷನ್ ಥರ ಇರಬೇಕು, ಅದಕ್ಕೋಸ್ಕರ ನಾನು ಈ ಫೋಟೋ ತಗೊಂಡಿದ್ದೀನಿ. ನೆಕ್ಸ್ಟ್ ಇದೇನು ಅಂತಂದರೆ ಗೊತ್ತಲ್ವಾ, ಇಂಡಿಯನ್ ಆರ್ಮಿ ಡ್ರೆಸ್ಸು.
ಪ್ಯಾರಾ ಕಮಾಂಡೋ ಟೋಪಿ, ಸ್ಟಾರ್ಸು, ಸ್ಪೆಷಲ್ ಫೋರ್ಸ್ ಬ್ಯಾಡ್ಜ್. ಎಷ್ಟೋ ಜನರು ಹುಡುಗರಿಗೆ ಈಗಿರೋರಿಗೆ ಪ್ರಿಂಟೌಟ್ ಎಲ್ಲ ಎತ್ಕೊಂಡಿದ್ದೀವಲ್ಲ, ಅದನ್ನೆಲ್ಲನೂ ಇವಾಗ ಒಂದೊಂದಾಗಿ ಈ ಥರ, ಇದು ಬಂದು ಗ್ಲೂ ಸ್ಟಿಕ್ಕು, ಇದು ಈಸಿಯಾಗಿ ಅಂಟಿಸ್ಬೋದು ಪೇಪರ್ಗಳೆಲ್ಲನೂ, ಚೆನ್ನಾಗಿ ಯೂಸ್ ಆಗುತ್ತೆ. ಈ ಥರ ಗಮ್ ಹಾಕ್ಕೊಂಡು ಎಡ್ಜ್ಗೆ ಕರೆಕ್ಟಾಗಿ ಅಂಟಿಸ್ಬೇಕು. ನೋಡಿ 3 ಫೋಟೋ: ಗಾಡ್ ಆಫ್ ಕ್ರಿಕೆಟ್ ವಿರಾಟ್ ಕೊಹ್ಲಿ, ಅಬ್ರಮ್ ಬೆಂಜಮಿನ್ ಡಿವಿಲಿಯರ್ಸ್, ಮಿಸ್ಟರ್ 360 ಆಪದ್ ಬಾಂಧವ, ಬೆಂಗಳೂರಿನ ಆಪದ್ ಬಾಂಧವ. ಮತ್ತು ನೋಡಿ ನೆಕ್ಸ್ಟ್ ಇಷ್ಟು ಪೋಸ್ಟ್ ಇದೆ. ನಮ್ಮ ವಿರಾಟ್ ಕೊಹ್ಲಿ ಮತ್ತು AB ಡಿವಿಲಿಯರ್ಸ್ ಯಾವತ್ತಿದ್ರೂ ಪಕ್ಕದಲ್ಲೇ ಇರಬೇಕು. ಅದಕ್ಕೋಸ್ಕರ ಇನ್ನೊಂದು ಸೆಲೆಕ್ಟ್ ಮಾಡ್ತೀನಿ, ಇನ್ನೊಂದು ಫೋಟೋ ಇರಲಿ. ನೀವು ಹಂಗೆ ಕಮೆಂಟ್ ಮಾಡಿ, ಯಾವ್ದಾರ ಎಕ್ಸ್ಟ್ರಾ ಇನ್ನೂ ಫೋಟೋಸ್ಗಳು ಸೇರಿಸ್ಬೇಕಾ, ಇಲ್ಲ ಸಾಕ ಇಷ್ಟೇನಾ, ಇದೇ ಚೆನ್ನಾಗೈತಾ ಅಂತ. ಇವತ್ತೆಲ್ಲ RCB ಮತ್ತು GT ಮ್ಯಾಚ್ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ RCBಗೆ. RCB ವಿನ್ ಆಗಲೇಬೇಕು. ನನಗಂತೂ ನಂಬಿಕೆ ಇದೆ RCB ಗೆದ್ದೇ ಗೆಲ್ಲುತ್ತೆ ಅಂತ. ನೋಡಿ, ನೀವು ಟ್ರೈ ಮಾಡ್ಬೋದು. ಬ್ಯಾಕ್ಗ್ರೌಂಡ್ಗೆಲ್ಲ ಹಂಗಿರಬೇಕು, ಈ ಥರ ಇರಬೇಕು, ಆ ಥರ ಇರಬೇಕು ಅನ್ನೋ ಬದಲು ನೋಡಿ, ನಾನು ಇವಾಗ ಕ್ರಿಕೆಟು ಮತ್ತು ಆರ್ಮಿ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಬೇರೆ ನಿಮಗೇನು ಇಷ್ಟ ಆಗುತ್ತೋ ಆ ಥರ ನೀವು ಟ್ರೈ ಮಾಡ್ಬೋದು. ನೋಡಿ ನೆಕ್ಸ್ಟ್ ಆಯಿತು ಯಾವ ಥರ ಇದೆ ನೋಡಿ. ಬ್ಯಾನರ್ ರೆಡಿ ಆಗಿದೆ. ಬ್ಯಾಕ್ಗ್ರೌಂಡ್ ಬ್ಯಾನರು ಯಾವ ಥರ ಇದೆ ನೋಡಿ, ಚೆನ್ನಾಗಿದೆಯಾ? ಈಗ ಗೋಡೆಗೆ ಪೇಸ್ಟ್ ಮಾಡೋಣ, ತೋರಿಸ್ತೀನಿ ರೀ. ಪೇಸ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ರೀ, ಒಂದು ನಿಮಿಷ. ನೋಡಿ ಫ್ರೆಂಡ್, ಇವಾಗ ಫೈನಲ್ ಯಾವ ಥರ ಬಂದಿದೆ ಬ್ಯಾನರು ಅಂತ. ಫೈನಲಿ ಬಂದು ನಮ್ಮ ಬ್ಯಾನರ್ ರೆಡಿಯಾಗಿದೆ ನೋಡಿ. ಬ್ಯಾಕ್ಗ್ರೌಂಡ್ ಯಾವ ಥರ ಕಾಣಿಸುತ್ತೆ ಅಂತ. ಇನ್ಮೇಲೆ ನಾಳೆಯಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ.